ಬೆಳಗಾವಿ ಸ್ಟೋರಿ ನೋಡೋಣ. ಬೆಳಗಾವಿಯ ಹಿಂಡಾಲ್ಕೋ ಕಂಪನಿ ಕ್ಯಾಂಪಸ್ನಲ್ಲಿ ಆತ್ಮಹತ್ಯೆ ಪ್ರಕರಣ ಆಗಿದೆ. ಗುತ್ತಿಗೆದಾರನ 5 ಲಕ್ಷ ಲಂಚದ ದಂಧೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದಾರಂತೆ. ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿದ್ದಾನೆ ಅಂತ ಹಾಕಿ ಯುವ ಕಾರ್ಮಿಕ ಕೊನೆ ಉಸಿರೆಳೆದಿದ್ದಾನೆ. ನೋಡಿ, ವಾಟ್ಸಪ್ ಸ್ಟೇಟಸ್ ಹಾಕಿ ಆಮೇಲೆ ಆ ಯುವಕ ಸೂಸೈಡ್ ಮಾಡ್ಕೊಂಡಿತ್ತು. ತಾಲೂಕಿನ ಮುತ್ಯಾನಟ್ಟಿಯ ಶಂಕರ್ ತಳವಾರ ನೇಣಿಗೆ ಶರಣ ಆಗಿರೋದು. ಹಳೆ ಕಾರ್ಮಿಕರನ್ನ ತೆಗೆದು ಹೊಸಬರನ್ನ ತರ್ತಾ ಇದ್ರಂತೆ ಗುತ್ತಿಗೆದಾರರು. 5 ಲಕ್ಷ ಹಣ ಕೊಟ್ರೆ ಮಾತ್ರ ಕೆಲಸ ಮುಂದುವರಿಸ್ತೀನಿ ಅಂತಂದ್ರಂತೆ. ಕಡೆ ಪಾಪ ಅವ್ರು ಎಲ್ಲಿಂದ ತರ್ತಾರೆ ಯುವ ಉದ್ಯೋಗಿ? ಹಣ ಕೊಡೋಕ್ಕೂ ಆಗಲ್ಲ, ಉದ್ಯೋಗ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭೀತಿ, ಅದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಈ ಸಾವಿನ ಸುದ್ದಿ ಕೇಳಿ ಹಿಂಡಾಲ್ಕೋ ಮೇಲೆ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ, ಧಿಕ್ಕಾರವನ್ನು ಕೂಗಲಾಗ್ತಾ ಇದೆ. ಕಂಪನಿ ಕಚೇರಿಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಕಂಪನಿ ಒಳಗಿದ್ದಂಥ ಫರ್ನಿಚರ್ ಎಲ್ಲವೂ ಕೂಡ ಛಿದ್ರ ಆಗಿದೆ. ಹಿಂಡಾಲ್ಕೋ ಕಂಪನಿ ಕ್ಯಾಂಪಸ್ನಲ್ಲಿ ಆಗಿರುವಂಥ ಘಟನೆ ಇದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಆಡಳಿತ ಮಂಡಳಿ ಬಂದು ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸ್ತಾ ಇದ್ದಾರೆ ಏನೇನಾಗಿದೆ, ಏನು ಕಾರಣ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಯಾವ ರೀತಿಯಾಗಿ ಜರುಗಿಸ್ಬೋದು ಅನ್ನೋದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. 5 ಲಕ್ಷ ಹಣ ಕೊಡಬೇಕಾಗಿತ್ತಂತೆ ಗುತ್ತಿಗೆದಾರನಿಗೆ. ಯಾಕೆ? ಇಲ್ಲ, ಹಳೆಬ್ರನ್ನ ತೆಗೆದುಬಿಟ್ಟು ಹೊಸಬ್ರನ್ನ ತಗೊಂತಾ ಇದ್ದೀವಿ ನಾವು ಕೆಲಸಕ್ಕೆ, ನೀನು ಈ ಕೆಲಸ ಮುಂದುವರಿಬೇಕು ಅಂದರೆ 5 ಲಕ್ಷ ಕೊಡು, ನಿನ್ನ ಕೆಲಸ ಇರುತ್ತೆ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಬೇರೆಯವ್ರನ್ನ ತಗೊಂತೀವಿ, ಹಿಂಗಂತ ಹೇಳಿದಾರಂತೆ ಗುತ್ತಿಗೆದಾರ. ಅದಕ್ಕೆ ಈ ಕಡೆ ಹಣ ಕೊಡೋಕ್ಕಾಗಿಲ್ಲ ಆ ಯುವಕನಿಗೆ. ಕೆಲಸನೂ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಟೆನ್ಷನ್. ಏನು ಮಾಡೋದು ಗೊತ್ತಾಗದೆ ಸ್ಟೇಟಸ್ ಹಾಕಿದ್ದಾನೆ. ಮೊದಲನೇ ಲೈನೇ ಬರೆದಿದ್ದಾರೆ, ನನ್ನ ಸಾವಿಗೆ ಕಾರಣ ಹಿಂಡಾಲ್ಕೋ ಕಂಪನಿ ಅಂತ ಬರೆದು ಸುದೀರ್ಘವಾಗಿ ಸ್ಟೇಟಸ್ ಹಾಕಿರೋದು ಬರ್ದಿ. ದುಡ್ಡಿಲ್ಲ ಅವ್ರಿಗೆ ಲಂಚ ಕೊಡಕ್ಕೆ. 5 ಲಕ್ಷ ಕೊಟ್ಬಿಟ್ಟು ನಂಗೆ ಕೆಲಸ ಉಳಿಸ್ಕೊಳಕ್ ದುಡ್ಡಿಲ್ಲ, ಜೊತೆಗೆ ಕೆಲಸನೂ ಹೋಗ್ಬಿಡುತ್ತೆ, ನಾನು ಏನು ಮಾಡೋದು ಅಂತ ಹೇಳಿ ಕೈ ಚೆಲ್ಲಿ ಕೂತು ಕಡೆಗೆ ಆತನಿಗೆ ಶಂಕರ್ ತಳವಾರನಿಗೆ ಲಾಸ್ಟ್ ಆಪ್ಷನ್ ಉಳ್ಕೊಂಡಿದ್ದು ಮೋಸ್ಟ್ಲಿ ಸೂಸೈಡು ಅಂತ ಅವನಿಗೆ ಅನ್ಕೊಂಡಿದ್ದಾನಷ್ಟೇ. ಆದರೆ ಪ್ರಾಣ ಕಳ್ಕೊಳ್ಳೋಕ್ಕೆ ಅಥವಾ ಏನೋ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ 100% ಧೈರ್ಯ ಬೇಕು. ಒಂದು ಮೀಟರ್ ತಗೊಂಡು ಸೂಸೈಡ್ ಮಾಡ್ಕೊಂತಾನೆ ಅಂತಂತಂದ್ರೆ ಅದಕ್ಕೆ 100% ಧೈರ್ಯ ಬೇಕು. ಅದಕ್ಕೆ ಕೊಟ್ಟಿರುವಂತ 1% ಧೈರ್ಯ ಆತ ಬದುಕಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಾ. ಇವತ್ತು ಇನ್ನೇನೋ ಆಗ್ತಿದ್ನೋ ಏನು. ನಾನು ಕೆಲವು ನಿಮ್ಮ ಬ್ರದರ್ ಜೊತೆಗೆ ಮಾತಾಡಿದ್ದೀನಿ, ಅವರ ಇದು ತೊಂದರೆ ಇದೆ. ಬಟ್ ನಾವು ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾ ಹೋದ್ರೆ ರಿಲೇ ರಾತ್ರಿ ಆಗೋಗುತ್ತೆ. ಆ ಮ್ಯಾನೇಜ್ಮೆಂಟ್ ಇಂದ ನಾವು ಕರೆ ಮಾಡಿದ್ವಿ ಹಿರಿಯಾಧಿಕಾರಿಗಳಿಗೆ. ಮೊನ್ನೆ DC ಅವರು ಕೂಡ ಬರ್ತಾ ಇದ್ದಾರೆ, ಮೊನ್ನೆ ನಾರ್ತ್ ಮೇಲೆ ಸಾಹೇಬರಲ್ಲಿ ಇದ್ದಾರೆ. ನಾವು ಎಲ್ಲ ಮಾತಾಡಿಕೊಂಡು ಫಸ್ಟ್ ನಮ್ದು ಟಾಪ್ ಪಕ್ಷದ ಹುಡುಗ ಕಳ್ಕೊಂಡಿದ್ದಾರೆ. ಅವರಿಗೆ ಲೈಫ್ ಟೈಮ್ ಮನೆಯದವರಿಗೆ ತಾಯಿ ತಂದೆಗೆ ನೋಡೋಕ್ಕೆ ಎಂಥ ಒಳ್ಳೆ ಪರಿಹಾರ ಸಿಗುತ್ತೆ ಅದು ನೋಡೋಣ. ಆಮೇಲೆ ಇದು ವರ್ಕರ್ದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸ್ಥಳದಲ್ಲಿ ಹೇಗಿದೆ, ಜೊತೆಗೆ ಪೊಲೀಸರು ಏನಂದ್ರು ಸ್ಥಳಕ್ಕೆ ಬಂದು ಆಕ್ರೋಶಗೊಂಡಿರೋ ಅವರ ಕುಟುಂಬಸ್ಥರ ಮಾತು ಏನೇನು? ಶರತ್, ಏನು ಹಿಂಡಾಲ್ಕೋ ಕಂಪನಿ ಕ್ಯಾಂಪಸ್ ನಲ್ಲಿ ನೇಣು ಬಿಗಿದುಕೊಂಡು ಕಾರ್ಮಿಕ ಏನಿರ್ತಾನೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಏನು ಮುತ್ತಾನಟ್ಟಿ ಎಂಬ ಗ್ರಾಮದ ಯುವಕ ಶಂಕರ್ ತಳವಾರ ಏನಿರ್ತಾನೆ, ಹಿಂಡಾಲ್ಕೋ ಕ್ಯಾಂಪಸ್ ಏನಿರುತ್ತೆ ಅದೇ ಕ್ಯಾಂಪಸ್ ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಅದೇ ಹಿನ್ನೆಲೆಯಲ್ಲಿ ಆ ಊರಿನ ಗ್ರಾಮಸ್ಥರಾಗಿರ್ಬೋದು, ಅವ್ರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಹಿಂಡಾಲ್ಕೋ ಕ್ಯಾಂಪಸ್ ಏನಿದೆ ಆ ಕ್ಯಾಂಪಸ್ ನಲ್ಲಿ ಬಂದು ಒಂದ್ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ಆಫೀಸ್ ಇರ್ಬೋದು, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಕೂಡ ಹಲ್ಲೆಗೆ ಮುಂದಾಗ್ತಾರೆ. ಅದನ್ನ ತಿಳಿದಿರ್ತಕ್ಕಂಥ ಪೊಲೀಸರು ಕೂಡಲೇ ಅಲ್ಲಿ ಎಚ್ಚೆತ್ಕೊಂಡು ಅಲ್ಲಿಗೆ ಎಲ್ಲಾ ಪೊಲೀಸರು ಕೂಡ ಅಲ್ಲಿ ಹೋಗಿ ಅದನ್ನ ತಡೆಯಲು ಮುಂದಾಗ್ತಾರೆ. ಅದಲ್ಲದೆ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಉದ್ವಿಗ್ನ ಏನಾಗ್ತಾರೆ. ಅದೇ ಹಾಗೂ ಮುಂಚೆನೆ ಬೆಳಗಾವಿಯ ಉತ್ತರ ವಲಯದ ಉತ್ತರ ಶಾಸಕರು ಕೂಡ ಅಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಮನವೊಲಿಸ್ಲಿಕ್ಕೆ ಮುಂದಾಗ್ತಾರೆ. ಸದ್ಯ ಈಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು, ಆತ್ಮಹತ್ಯೆ ಮಾಡ್ಕೊಂಡ್ರು ಹಿಂಡಾಲ್ಕೋ ಫ್ಯಾಕ್ಟರಿ ಏನಿದೆ ಇದನ್ನ ಶುರುವನ್ನು ಪ್ರಾರಂಭ ಮಾಡಿದರೆ ಇದನ್ನ ಮೊದಲ ಬಂದ್ ಮಾಡಿ ಆನಂತರ ನಮಗೊಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕಂತೇಳಿ ಗ್ರಾಮಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು. ಆದ್ರೆ ಸದ್ಯ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಅದನ್ನೇ ಹೇಳ್ತಾ ಇರುವಂತದ್ದು, ಇದು ಯಾವ ರೀತಿಯಾಗಿದೆ ಇದನ್ನ ನಾವು ತನಿಖೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವನಿಗೆ ನಾವು ನ್ಯಾಯ ಕೊಡಿಸಲಿ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಮನವರಿಕೆ ಮಾಡಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಇನ್ನೂ ಕೂಡ ಅದನ್ನ
ಅಲ್ಲಿಂದ ಅದನ್ನ ಪಟ್ಟು ಬಿಡದೆ ಅಲ್ಲೇ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಪೊಲೀಸರು ಇರ್ಬೋದು ಮತ್ತೆ ಶಾಸಕರು ಇರ್ಬೋದು ಎಲ್ಲರೂ ಕೂಡ ಈಗ ಆ ಗ್ರಾಮಸ್ಥರನ್ನ ಮನವೊಲಿಸ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಈ ಯುವಕನಿಗೆ ಅಂದ್ರೆ ತಾನು 4 ವರ್ಷಗಳಿಂದ ಕಳೆದ ಹಿಂಡಾಲ್ಕೋ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ, ಆದ್ರೆ ನನ್ನನ್ನ ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳಿ ನನ್ನ ಕಡೆಯಿಂದ 5 ಲಕ್ಷ ತೆಗೆದುಕೊಂಡು ನನ್ನನ್ನ ಪರ್ಮನೆಂಟ್ ಈಗ ಮಾಡಲ್ಲ, ನಿಂದು 10th ಮುಗಿದಿದೆ ಅಂತ ಹೇಳಿ ಒಂದು ಅಂದ್ರೆ ಅವನನ್ನ ಅಂದ್ರೆ ಹೀಯಾಳಿಸಿದ ಹಿನ್ನೆಲೆಯಲ್ಲಿ ತಾನು ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಅದ್ರ ಜೊತೆಗೆ ಸ್ಟೇಟಸ್ ಅನ್ನ ಹಾಕಿ ಆತ್ಮಹತ್ಯೆಗೆ ಶರಣಾಗಿರೋದು. ಎಲ್ಲೋ ಒಂದು ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಏನಾದ್ರು ಒಂದು ಕಂಪನಿ ಏನಿದೆ, ಟೆಂಡರ್ ಏನ್ ಗುತ್ತಿಗೆ ಅಂತ ತಗೊಂಡಿರೋದು ಹಿಂಡಾಲ್ಕೋ ಕಂಪನಿ, ಆ ಕಂಪನಿಯ ಮೇಲೂ ಕೂಡ ಗ್ರಾಮಸ್ಥರು ಈಗ ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು. ಆದ್ರೆ 5 ಲಕ್ಷವನ್ನ ನನಗೆ ಕೊಡ್ಲಿಲ್ಲ ಅನ್ನೋ ಒಂದು ಮನದಲ್ಲಿ ಇಟ್ಕೊಂಡು ಈಗ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಯುವಕ ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಏನ್ ಕಂಪನಿ ಏನಿದೆ ಆ ಕಂಪನಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂತ ಅವ್ರಿಗೆ ಆರ್ಡರ್ ಕೊಡ್ಬೋದಾಗಿರ್ಬೋದು, ಮತ್ತೆ ಅವ್ರಿಗೆ ಒಂದು ಭರವಸೆಯನ್ನು ಕೂಡ ಕೊಡದೆ ಏನಲ್ಲಿ ಯುವಕರಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆದ್ರೆ ಏನ ಕಂಪನಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿಯಾಗಿ 5 ರಿಂದ 10 ಲಕ್ಷವನ್ನ ತೆಗೆದುಕೊಂಡು ನೌಕರಿಯನ್ನ ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀನಂತ ಹೇಳಿದ್ರಿಂದ ಎಲ್ಲರೂ ಕೂಡ ಈಗ ಕೆಲವು ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಮಾತ್ರ ಅಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಅನ್ನುವಂತ ಒಂದು ಆರೋಪ ಕೂಡ ಆ ಕಂಪನಿ ಮೇಲೆ ಇರ್ತಕ್ಕಂಥದ್ದು. ಸದ್ಯ ಗ್ರಾಮಸ್ಥರದ್ದು ಎಲ್ಲರದ್ದು ಒತ್ತಾಯ ಆಗಿರ್ತಕ್ಕಂಥದ್ದು, ನಾವು ಇಲ್ಲಿವರೆಗೂ ಕೂಡ ಕಳೆದ 5-10 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆದ್ರೆ ಈಗ ಹೊಸದಾಗಿ ಬಂದಿರತಕ್ಕಂಥ ಕಂಪನಿಯ ಹೊಸ ರೂಲ್ಸ್ಗಳು ಏನಂತ ಅಂದ್ರೆ ಡಿಪ್ಲೊಮಾ ಮುಗ್ದವ್ರನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ ಅಂತ ಹೇಳೋದ್ರಿಂದ ಎಲ್ಲೋ ಒಂದು ರೀತಿಯಾಗಿ ನಾವು ಆ ಗ್ರಾಮ ಏನು ಹಿಂಡಾಲ್ಕೋ ಗ್ರಾಮ ಏನಿದೆ ಆ ಮುತ್ತಾನೆಟ್ಟಿ ಈಗೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಯುವಕನ ಆತ್ಮಹತ್ಯೆ ಮಾಡ್ಕೊಂಡು ಅವನ ಗ್ರಾಮ ಅದಕ್ಕೆ ಹತ್ತಿಕೊಂಡಿರುತ್ತೆ. ಆದ್ರೆ ಆ ಮುತ್ತಾನೆಟ್ಟಿ ಗ್ರಾಮದ ಕೆಲವು ಭೂಮಿ ಕೂಡ ಆ ಏನು ಹಿಂಡಾಲ್ಕೋ ಫ್ಯಾಕ್ಟ್ರಿಗೆ ಹೋಗಿರುತ್ತೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಏನು ಕೆಲವು ಯುವಕರನ್ನ ಕೆಲಸಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ಈ ಹಿಂದೆ ಏನ್ ಫ್ಯಾಕ್ಟ್ರಿ ಆಗುವ ಮುಂಚೆ ಕೂಡ ಒಂದು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಯ ಸಿಬ್ಬಂದಿಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಒಂದು ಏನು ಅವ್ರಿಗೆ ಹೇಳಿರ್ತಾರೆ, ಅಂದ್ರೆ ನಾವು ತೆಗೆದುಕೊಳ್ತೀವಿ ಕೆಲವು ಯುವಕರನ್ನ ಕೆಲಸಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಬೇರೆ ಏನು ಖಾಸಗಿ ವ್ಯಕ್ತಿಗಳಿಗೆ ಟೆಂಡರ್ ಕೊಟ್ಟಿದ್ರಿಂದ ಕೆಲವು ವರ್ಷಗಳ ನಂತರ ಮಾಡಿದವ್ರನ್ನ ಕೆಲವೊಬ್ಬರನ್ನ ಅಲ್ಲಿ ಪರ್ಮನೆಂಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಹೊಸ ಕಂಪನಿಗೆ ಅಂದ್ರೆ ಈ ಟೆಂಡರ್ ಆಗುತ್ತೆ, ಅದಾದ ಬಳಿಕ ಹಾಗೆ ಈಗ ಸದ್ಯ ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಯಾವುದೇ ಎಜುಕೇಶನ್ ಬೇಕಾಗಿಲ್ಲ, ಆದ್ರೆ ದುಡ್ಡನ್ನ ಕೊಡದೇ ಇದ್ರೆ ಮತ್ತೆ ಅವ್ರಿಗೆ 5 ಲಕ್ಷ ಯಾರು ಹೆಚ್ಚು ಕೊಡ್ತಾರೆ ಅವರನ್ನ ಅಲ್ಲಿ ಪರ್ಮನೆಂಟ್ ಮಾಡ್ಕೋದು. ಇಲ್ಲಾಂದ್ರೆ ಒಂದು ರೀಸನ್ ಅಂದ್ರೆ ಡಿಪ್ಲೊಮಾ ಮುಗಿದ್ರೆ ಮಾತ್ರ ನಾವು ಅಂದ್ರೆ ನೌಕರಿ ತೆಗೆದುಕೊಳ್ತೀವಿ ಅಂತೇಳಿ ಈ ರೀತಿಯಾಗಿ ಆಗಿ ಈ ಹುಡುಗ ನೊಂದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಎಲ್ಲವೂ ಏನ್ ಪೊಲೀಸರ ತನಿಖೆಯಿಂದ ಇನ್ನು ಹೆಚ್ಚಿನ ಮಾಹಿತಿ ತಿಳಿಯಲಿದೆ ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.